ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಭೀಮ ಸ್ವಾಗತ ಹೇಳುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಮಾಡಲು ಉದ್ದೇಶ ಏನಪ್ಪ ಅಂತಂದ್ರೆ, ಈಗ ಜೂನ್ 30ರಿಂದ ನಮ್ಮ ರಾಜ್ಯದೊಳಗೆ SIR ಜಾರಿಯಾಗುವಂತಹ ಸಾಧ್ಯತೆಗಳು ಮತ್ತು ಜಾರಿಗೆ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಆಗಿಬಿಟ್ಟಿದೆ ಕೇಂದ್ರ ಸರ್ಕಾರದ. ಇನ್ನು 30ನೇ ತಾರೀಕಿನಿಂದ ನಮ್ಮ ರಾಜ್ಯದೊಳಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋಕೆ BLOಗಳು 30ನೇ ತಾರೀಕಿಂದ ಜೂನ್ 30ರಿಂದ ಹಿಡ್ಕೊಂಡು ಜುಲೈ 30 ಮಟ ನಮ್ಮ ರಾಜ್ಯದೊಳಗೆ ಎಲ್ಲ ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಟ್ಬಿಟ್ಟು ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡೋಕೆ ನಮ್ಮ ಮನೆಯೊಳಗೆ ಆ ಫಾರ್ಮ್ ಹಿಡ್ಕೊಂಬರ್ತಾರೆ. ನಾನು ಈ ರಾಜ್ಯದ ಜನತೆಗೆ, ಈ ದೇಶದ ಮೂಲ ನಿವಾಸಿಗಳಾದ SC ST OBC ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಈ ಮಾಧ್ಯಮದ ಮುಖಾಂತರ ಹೇಳೋದೇನಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರ ಈ SIR ಅನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಅವರು ನೇರವಾಗಿ ರೈತರು ಹಾಗೂ ದಲಿತರು ಹಾಗೂ ಕಾರ್ಮಿಕರಿಗೂ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಮತದಾನದ ಹಕ್ಕನ್ನು ಕಸಗೋ ಒಂದು ಉದ್ದೇಶದಿಂದನೇ ಈ SIR ಅನ್ನು ಮಾಡಕತ್ತಾರ. ಯಾಕಂದ್ರೆ 20ರಿಂದ 40 ವರ್ಷದ ಯಾವುದೇ ದಾಖಲೆಗಳನ್ನು ನಮ್ಮವ್ರು ಇಟ್ಟಿರೋಕೆ ಸಾಧ್ಯತೆಗಳು ಭಾಳ ಕಮ್ಮಿ ಇರೋದರಿಂದ, ಹೀಗಾಗಿ ಅವ್ರು 30ನೇ ತಾರೀಕಿಗೆ ನಮ್ಮ ಮನೆಗಳು ಬರ್ತಾರಲ್ಲ, ಕೆಲವೊಂದಿಷ್ಟು ದಾಖಲೆಗಳನ್ನು ಅವರು ನಮಗೆ ಕೇಳ್ತಾರೆ. ಈಗ ಇಲ್ಲಿ ತನಕ ನಮ್ಮದು ಮ್ಯಾಪಿಂಗ್ ಮಾಡೀವಿ ಅಂತಂದು ಸರ್ಕಾರಗಳು ಹೇಳ್ತಾರೆ. 80% ಮ್ಯಾಪಿಂಗ್ ಆಗೈತಿ, 90% ಮ್ಯಾಪಿಂಗ್ ಆಗೈತಿ ಅಂತ ಹೇಳ್ತಾರೆ ಅವರು. ಆ ಮ್ಯಾಪಿಂಗು ಮತ್ತು ಎನ್ಯುಮರೇಷನ್ ಫಾರ್ಮ್ಗೂ ಬೇರೆ ಬೇರೆ ಡಿಫ್ರೆನ್ಸ್ ಇದೆ. ಮ್ಯಾಪಿಂಗ್ ಆಗೈತೆ ಅನ್ನೋ ಕಾರಣಕ್ಕಾಗಿ ನಾವು ಏನಾದರೂ ನಮ್ಮದು ಮರೆತು ನಾವು ಆ ಫಾರ್ಮನ್ನು ಬಿಟ್ವಿ ಅಂದರೂ ಕೂಡ ಮತದಾರರ ಪಟ್ಟಿ ಒಳಗಿಂದ ನಮ್ಮದು ಹಕ್ಕನ್ನು ಕಸುಗುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾನು ಈ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ತಿಳಿಸೋದೇನಪ್ಪ ಅಂತಂದ್ರೆ, BLOಗಳು 3 ಟೈಮ್ ನಮ್ಮ ಮನೆಗಳಿಗೆ ಬರ್ತಾರೆ ಕಂಪಲ್ಸರಿ. ಒಂದು ಸಲ ಮನೆಗಿಲ್ಲಪ್ಪ ಅಂತಂದ್ರು ಮತ್ತೊಂದು ಸಲ ಬರಬೇಕು. 3 ಸಲ ಅವರು ಕಡ್ಡಾಯವಾಗಿ ನಮ್ಮ ಮನೆಗಳಿಗೆ ಬಂದು ಆ ಫಾರ್ಮ್ಗಳನ್ನು ತೋರಿಸ್ತಾರೆ. ಆ ಫಾರ್ಮ್ ಒಳಗೆ ವಿಶೇಷವಾಗಿ ಅವರು 3ಗಳನ್ನು ನಮಗೆ ಕೇಳ್ತಾರೆ. ಒಂದು ವಯಸ್ಸದ ಬಗ್ಗೆ ಆಧಾರ ಕೇಳ್ತಾರೆ, ಇನ್ನೊಂದು ವಿಳಾಸದ ಬಗ್ಗೆ ಕೇಳ್ತಾರೆ, ಇನ್ನೊಂದು ಏನಪ್ಪ ಅಂದ್ರೆ ಈ ದೇಶದ ಪೌರತ್ವದ ಬಗ್ಗೆ ನಮ್ಗೆ ದಾಖಲೆಗಳನ್ನ ಕೇಳ್ತಾರೆ ಅವರು. ಈ ವಯಸ್ಕರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಏನು ಕೇಳ್ತಾರಪ್ಪ ಅಂತಂದ್ರೆ, ಅವ್ರು ನಮಗೆ ಒಂದು ನಮ್ಮ ಜನನ ಪ್ರಮಾಣ ಪತ್ರ ಕೇಳ್ತಾರೆ. ಒಂದು ವೇಳೆ ನಮ್ಮ ಕಡೆ ಜನನ ಪ್ರಮಾಣ ಪತ್ರ ಇಲ್ಲಪ್ಪ ಅಂತಂದಾಗ SSLC ಮಾರ್ಕ್ಸ್ ಕಾರ್ಡ್ಗಳನ್ನು ಕೇಳ್ತಾರೆ, ಅಥವಾ ನಮ್ದು ಲಿವಿಂಗ್ ಸರ್ಟಿಫಿಕೇಟ್ಗಳನ್ನು ಕೇಳ್ತಾರೆ. ಒಂದು ವೇಳೆ ಅದೂ ಇಲ್ಲಪ್ಪ ಅಂತಂದಾಗ ನಮಗೆ ಪ್ಯಾನ್ ಕಾರ್ಡ್ಗಳನ್ನು ಕೇಳ್ತಾರೆ. ಯಾಕಂದ್ರೆ ಪ್ಯಾನ್ ಕಾರ್ಡ್ ಒಳಗೂ ಕೂಡ ನಮ್ದು ಹುಟ್ಟಿದ ದಾಖಲೆ ಇರುತ್ತೆ. ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲಪ್ಪ ಅಂದಾಗಲೂ ಕೂಡ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಕೂಡ ಅವ್ರು ನಮಗೆ ಕೇಳ್ತಾರೆ. ಇವೆಲ್ಲವೂ ದಾಖಲೆಗಳು ವಯಸ್ಸಿಗೆ ಸಂಬಂಧಪಟ್ಟಂತಹ ದಾಖಲೆಗಳು. ಅದರ ನಂತರ ಇನ್ನೊಂದೇನು ಹೇಳ್ತಾರಪ್ಪ ಅಂತಂದ್ರೆ, ವಿಳಾಸದ ಪುರಾವೆಗಳನ್ನು ಕೇಳ್ತಾರೆ ನಮ್ಗೆ. ಆ ವಿಳಾಸದ ಪುರಾವೆ ಒಳಗೆ ನಾವು ಏನೇನು ದಾಖಲೆಗಳನ್ನು ಸಲ್ಲಿಸ್ಬೇಕಪ್ಪ ಅಂತಂದ್ರೆ, ಒಂದು ನಮಗೆ ಬ್ಯಾಂಕ್ ಪಾಸ್ಬುಕ್ಕು ಕೂಡ ನಾವು ವಿಳಾಸದ ಪುರಾವೆಗಳನ್ನು ಕೊಡಬೇಕು. ಒಂದು ವೇಳೆ ಬ್ಯಾಂಕ್ ಪಾಸ್ಬುಕ್ ಇಲ್ಲಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ ಒಳಗೆ ನಾವು ಏನಾದರೂ ಖಾತೆಗಳನ್ನು ತೆಗೆದಿದ್ರೆ ಆ ದಾಖಲೆಗಳನ್ನು ನಾವು ಆ BLOಗಳಿಗೆ ಕೊಡಬೇಕು. ಒಂದು ವೇಳೆ ಆ ಬ್ಯಾಂಕ್ ಪಾಸ್ಬುಕ್ಕು ಕೂಡ ನಮ್ಮ ಕಡೆ ಇಲ್ಲಪ್ಪ ಅಂತಂದಾಗ ನಾವು ಯಾವ ಮನೆಯೊಳಗೆ ವಿದ್ಯುತ್ ಅಂದ್ರೆ ಕರೆಂಟ್ ಬಿಲ್ಗಳನ್ನು ತುಂಬಕತ್ತೀವಲ್ಲ, ಆ ಕರೆಂಟ್ ಬಿಲ್ಲದ 1 ವರ್ಷದ ದಾಖಲೆಗಳನ್ನು ಆ BLOಗಳಿಗೆ ನಾವು ಕೊಡಬೇಕಾಗತ್ತೆ. ಒಂದು ವೇಳೆ ಅದನ್ನೂ ಕೂಡ ಇಲ್ಲಪ್ಪ ಅಂತಂದಾಗ ಆ ಕರೆಂಟ್ ಬಿಲ್ಗಳನ್ನು, ಒಂದು ವೇಳೆ ನಾವು ನೀರು ಬಿಲ್ಗಳನ್ನು ಕಟ್ತೀವಿ, ನಾವು ನಗರಸಭೆಗಳಿಗಾಗಲಿ ಪುರಸಭೆಗಳಿಗಾಗಲಿ ಅಥವಾ ಮಹಾನಗರ ಪಾಲಿಕೆಗಳಿಗಾಗಲಿ ಆ ಕರೆಂಟ್ ಬಿಲ್ಗಳದ ಮಾಹಿತಿಗಳನ್ನು ಕೇಳ್ತಾರೆ ಅವರು. ಒಂದು ವೇಳೆ ಅದನ್ನೂ ಇಲ್ಲಪ್ಪ ಅಂತಂದ್ರೆ ನಮ್ಮ ಕಡೆ ಈ ಗ್ಯಾಸ್ ಬಿಲ್ಗಳನ್ನು, ಗ್ಯಾಸ್ ಕಲೆಕ್ಷನ್ ಏನು ತೊಗೊಂಡಿರ್ತೀವಲ್ಲ ನಾವು, ಅದರದ್ದು ಅವರು ಪ್ರೂಫ್ಗಳನ್ನು ಕೇಳ್ತಾರೆ ಅಥವಾ ಅದ್ರ ಬಿಲ್ಗಳನ್ನು ಕೇಳುವಂತಹ ಸಾಧ್ಯತೆಗಳಿರ್ತೈತಿ. ಇದು ವಿಳಾಸಿಗೆ ಸಂಬಂಧಪಟ್ಟಂಥ ದಾಖಲೆಗಳು. ತದನಂತರ 3ನೇದಾಗಿ ಏನು ಕೇಳ್ತಾರಪ್ಪ ಅಂದ್ರೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಪೌರತ್ವದ ಬಗ್ಗೆ ಅವ್ರು ದಾಖಲೆಯನ್ನು ಕೇಳ್ತಾರೆ. ಯಾಕಂದರೆ ಇದನ್ನು ಕೇಳಬಾರ್ದು, ಅವರು ಚುನಾವಣೆ ಆಯೋಗಕ್ಕೆ ಕೇಳುವಂಥ ಹಕ್ಕು ಇಲ್ಲ. ಇದು ಕಾನೂನು ಬಾಹಿರ, ಸಂವಿಧಾನ ವಿರುದ್ಧ ಇರುವಂತಹ ಇದು. ಯಾಕಂದರೆ ಚುನಾವಣೆ ಆಯೋಗ ನಾವು ಈ ದೇಶದವ್ರು ಹೌದೇ ಅಲ್ಲೋ ಅಂತ ಕೇಳಬಾರ್ದು, ಆದ್ರೆ ಹೌದು ಕೇಳ್ತೈತೆ. ಆ ದಾಖಲೆಗಳನ್ನ ನಾವು ಏನು ಕೊಡಬೇಕಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ. ಅಲ್ಲಿ ನಾನು 2002 ಏನಾದರೂ 1984ರಿಂದ ಏನು ಜನಿಸಿದಾರಲ್ಲ ಅವ್ರದ್ದು ಪುರಾವೆಗಳು ಕೇಳ್ತಾರೆ ಅವರು. ಅವ್ರು 2002 ಅವ್ರದ್ದು ದಾಖಲೆಗಳು ಇರಂಗಿಲ್ಲ. ಒಂದು ವೇಳೆ ಅವ್ರದ್ದು 2002 ದಾಖಲೆಗಳು ಇಲ್ಲಪ್ಪ ಅಂತಂದಾಗ ಅವ್ರೇನು ಮಾಡ್ಬೇಕಪ್ಪ ಅಂತಂದ್ರೆ, ಅವ್ರದ್ದು ತಂದೆ ಅಥವಾ ತಾಯಿದು ಜನನ ಪ್ರಮಾಣ ಪತ್ರ ಕೇಳ್ತಾರೆ ಅವರು. ಅಥವಾ ಅವ್ರದ್ದು ತಂದೆ ತಾಯಿದು ಇಬ್ಬರದು ಇಲ್ಲಪ್ಪ ಅಂತಂದಾಗ ಅವ್ರದ್ದು ಮುತ್ಯ ಮತ್ತು ಅವ್ರದ್ದು ಅಜ್ಜಿ ಅವ್ರದ್ದು ದಾಖಲೆಗಳನ್ನು ಕೇಳ್ತಾರೆ ಅವರು. ಒಂದು ವೇಳೆ ಅವ್ರದ್ದು ಕೂಡ 2002 ಮತದಾರ ಯಾದಿಯೊಳಗೆ ಇಲ್ಲಪ್ಪ ಅಂತಂದಾಗ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ಗಳನ್ನು, ಜನನ ಪ್ರಮಾಣ ಪತ್ರಗಳನ್ನು ನಾವು ಕೊಡು ಅಂತ ಹೇಳ್ತಾರೆ ಅವರು. ಒಂದು ವೇಳೆ ಅದೂ ಕೂಡ ಅವ್ರದಲ್ಲಿ ಇಲ್ಲಪ್ಪ ಅಂತಂದ್ರೆ ಹಳೆ ರೇಷನ್ ಕಾರ್ಡ್ಗಳನ್ನು ಕೊಡು ಅಂತ ಹೇಳ್ತಾರೆ ಅವರು.
ಒಂದು ವೇಳೆ ಜನನ ಪ್ರಮಾಣ ಪತ್ರ ಇಲ್ಲ ನಿಮ್ಮ ಕಡೆ, ಹಳೇದು ಯಾವುದಾದರೂ ನಿಮ್ಮ ತಂದೆ ತಾಯಿದು ರೇಷನ್ ಕಾರ್ಡ್ಗಳು ಇದ್ದಾಗ ಮಾತ್ರ ನೀವು ಅದನ್ನು ಕೊಡು ಅಂತ ಹೇಳ್ತಾರೆ. ಒಂದು ವೇಳೆ ಅದನ್ನೂ ಇಲ್ಲಪ್ಪ ಅಂತಂದಾಗ ಅವ್ರು ಹೇಳ್ತಾರೆ 2002 ಮತದಾರ ಪಟ್ಟಿ ಒಳಗೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿದ ಮತದಾರ ಯಾದಿದ ನಿಮ್ದು ಕ್ರಮ ಸಂಖ್ಯೆ ಭಾಗ ಸಂಖ್ಯೆಗಳನ್ನು ಕೊಡಂತ ಅವ್ರು ಹೇಳ್ತಾರೆ. ಇದು ಯಾರಿಗೆ ಸಂಬಂಧಪಡ್ತೈತಪ್ಪ ಅಂದ್ರೆ 1984ರಿಂದ ಇತ್ತೀಚೆಗೆ ಏನು ಜನನ ಆಗ್ತಾವಲ್ಲ ಅವ್ರದ್ದು ಎಲ್ಲರದು ಕೂಡ ಮಾಹಿತಿಗಳನ್ನು ಅವ್ರು ಕೇಳ್ತಾರೆ. ಯಾಕೆ ಇವು ನಮ್ಗೆ ಸಮಸ್ಯೆಗಳಾಗ್ತಾವಪ್ಪ ಅಂತಂದ್ರೆ ಈಗ ತಾನೇ ನಾವು ಈ ದೇಶದ ಈ SC STಗಳಾಗಿರ್ಬೋದು, OBCಗಳಾಗಿರ್ಬೋದು, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಇತ್ತೀಚೆಗೆ ಇವರೆಲ್ಲ ಸಾಲಿಗಳನ್ನು ಕಾಣಕತ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಣ್ಯದಿಂದ ಈಗೇನೋ ಒಂದಿಷ್ಟು ಮನಿಗಳನ್ನು ಕಟ್ಕೊಂಡು ನೌಕರಿಗಳನ್ನು ಮಾಡಕತ್ತಾರ. ಅವ್ರಿಗೆ 20 ವರ್ಷದಿಂದ 30 ವರ್ಷದ ದಾಖಲೆಗಳು ಸಿಗೋದು ಕಮ್ಮ. ಇವಾಗ ನಮ್ಮ ಮುತ್ಯಾಂದ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ನಾವು ಎಲ್ಲಿಂದ ತೊಗೊಂಡು ಕೊಡ್ಬೇಕು, ಅವಾಗ ಅವ್ರು ಸಾಲಿ ಕಲ್ತಿಲ್ಲ. ಇದು ನಮಗೆ ತಲೆನೋವಾಗಿ ಅನುಭವಿಸುತ್ತೆ. ಹಿಂಗಾಗಿ ಅವ್ರು ಏನು ಮಾಡಕತ್ತಾರ ಅಂದ್ರೆ ಅದ್ರೊಳಗೆ ಹೇಳ್ತಾರೆ, ಒಂದನೇದಾಗಿ ಹೇಳ್ತಾರೆ ಅವ್ರು ಇಲ್ಲಿ ಹಳೇದು ನಮ್ಮದು ಡೀಟೇಲ್ಸ್ ಕೇಳ್ತಾರ. ಇಲ್ಲಿ ನಮ್ದು ಹಳೇದು ಫೋಟೋ ಇದ್ದಾಗ ಆ ಹಳೇದು ಫೋಟೋ ಜೊತೆಗೆ ನಾವು ಹೊಸ ಫೋಟೋಗಳನ್ನು ಇಲ್ಲಿ ಹಾಕಬೇಕಾಗುತ್ತೆ. ತದನಂತರ ಎರಡನೇದಾಗಿ ಏನು ಹೇಳ್ತಾರೆ ಅವರು, ಮತದಾರರ ಹೆಸರು 2002 ಏನಾದರೂ ನಮ್ದು ಇತ್ತಪ್ಪ ಅಂತಂದ್ರೆ ನಾವು ಅದೇ ರೀತಿಯಾಗಿ ಅದನ್ನು ಫಿಲಪ್ ಮಾಡಬೇಕು. ಒಂದು ವೇಳೆ ಇರಲಿಲ್ಲಪ್ಪ ಅಂತಂದ್ರೆ ನಾವು ಆ ಡೀಟೇಲ್ಗಳನ್ನು ಇಲ್ಲಿ ತುಂಬಬೇಕಾಗುತ್ತೆ. ಮತ್ತು ನಮ್ಮ ಸಂಬಂಧಿಕರಿಗೆ ಸಂಬಂಧಪಟ್ಟಂಥ ತಂದೆ ತಾಯಿ ಅಜ್ಜ ಅಜ್ಜಿದ ನಾವು ಇಲ್ಲಿ ಕೊಡ್ಬೇಕಾಗುತ್ತೆ. ತದನಂತರ ಅವ್ರು ಹೇಳ್ತಾರೆ ಇಲ್ಲಿ ಮೂರನೇದ್ರೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು 2002 ಈ ಒಳಗೆ ಏನು ಇರಂಗಿಲ್ಲಲ್ಲ ಅವ್ರದ್ದೆಲ್ಲ ಪುರಾವೆಗಳನ್ನು ನಾವು ಇಲ್ಲಿ ಹಚ್ಚಬೇಕಂತ ಹೇಳ್ತಾರೆ ಅವ್ರು. ನಾ ಇಷ್ಟಕ್ಕೊಂದು ಏನು ದಾಖಲೆಗಳನ್ನು ಹೇಳಿನ ಅಲ್ಲೆಲ್ಲ ದಾಖಲೆಗಳನ್ನು ನಾವು ಇಲ್ಲಿ ಫಿಲಪ್ ಮಾಡಿ ನಾವೇ ಖುದ್ದಾಗಿ BLO ಮುಂದೆ ನಿಂತು ಇವನ್ನೆಲ್ಲವನ್ನು ಫಿಲಪ್ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಲಾಸ್ಟ್ ಅವ್ರು ನಮ್ದು ಇಲ್ಲೊಂದು ಸೈ ಕೇಳ್ತಾರೆ. ಒಂದು ವೇಳೆ ನಮಗೆ ಸೈ ಮಾಡೋಕ್ಕೆ ಬರಲಿಲ್ಲಪ್ಪ ಅಂದ್ರಾಗೂ ಕೂಡ ನಮ್ಮ ಮನೆಯ ಸದಸ್ಯರದ್ದು ಯಾರ್ದಾದ್ರ ಕಡೆಯಿಂದ ಅವ್ರು ಸೈ ಮಾಡಲೇಬೇಕು. ನಾವು ಸೈ ಮಾಡಿ ಕಡ್ಡಾಯವಾಗಿ ಈ ಫಾರ್ಮ್ಗಳನ್ನು ಫಿಲಪ್ ಮಾಡಲೇಬೇಕು. ಮಾಡಿದಾದ್ಮೇಲೆ ಈ ಒಂದು ಫಾರ್ಮನ್ನು ನಾವೇನು ಮಾಡ್ಬೇಕಂದ್ರೆ ನಾವೇ ಒಂದು ಫಸ್ಟ್ ಜೆರಾಕ್ಸನ್ನು ನಮ್ಮ ಕಡೆ ಇಟ್ಕೋಬೇಕು. ಯಾಕಂದ್ರೆ BLOಗಳು ಈ ಹಿಂದೆ 13 ರಾಜ್ಯದೊಳಗೆ ಏನಾಗೈತಲ್ಲ ಆ ಘಟನೆಗಳು ಹೆಂಗಿದ್ದಾವಪ್ಪ ಅಂದ್ರೆ ಎಷ್ಟೋ ಜನ ಎನ್ಮಗ್ರೇಷನ್ ಫಾರ್ಮ್ ತುಂಬಿದಾದ್ರೂ ಕೂಡ ಅವ್ರದ್ದು ಮತದಾರ ಪಟ್ಟಿಯಿಂದ ಆ ವೋಟ್ ಹಕ್ಕನ್ನು ಕಸ್ಕೊಂಡಾರ ಅವರು. ಹೀಗಾಗಿ ಏನಾಗಿದ್ದಪ್ಪ ಅಂತಂದ್ರೆ ಇದ್ದಾಗಲೂ ಕೂಡ ಅವ್ರದ್ದು ಮತದಾರ ಯಾದಿಯಿಂದ ಹೆಸರು ಯಾಕೆ ತೆಗೆದಾರಪ್ಪ ಅಂತಂದ್ರೆ BLOಗಳು ಕೂಡ ಸರಿಯಾಗಿ ಫಾರ್ಮ್ಗಳನ್ನು ಫಿಲಪ್ ಮಾಡಿಲ್ಲ. ಏನಾಗುತ್ತಪ್ಪ ಅಂತಂದ್ರೆ ಈಗ ಶ್ರೀಧರ್ ಅಂತ ಹೆಸರು ಇರ್ತೈತಿ ಅಥವಾ ಶ್ರೀದೇವಿ ಅಂತ ಹೆಸರು ಇರ್ತೈತಿ. ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಾವು ಶ್ರೀದೇವಿ ಅಥವಾ ಶ್ರೀಧರ್ ಅಂತ ಬರಿಬೇಕಂದಾಗ SHRI ಅಂತ ಬರಿತೀವಿ. ಅದೇ ಇನ್ನೊಂದು ರೀತಿಯೊಳಗೆ ಏನು ಬರಿತೀವಿ ನಾವು SHREE ಅಂತಲೂ ಕೂಡ ಬರಿತೀವಿ ನಾವು. ಯಾಕಂದ್ರೆ ಶ್ರೀ ಅನ್ನೋ ಶಬ್ದನ ನಾವು ಎರಡು ರೀತಿಯಿಂದ ಬರಿತೀವಿ. ಮಹಮ್ಮದ್ ಅಂತ ಹೆಸರು ಬರಿಬೇಕಂದಾಗೂ ಕೂಡ ನಮ್ದು ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗತ್ತವೆ. ಒಂದೊಂದು ಸಲ ನಾವು ಬರ್ದು ಬರ್ದು 9 ಹೊತ್ತು ಕೊಡ್ತೀವಿ, ಒಂದೊಂದು ಸಲ 9 ಹೊತ್ತು ಕೊಡಂಗಿಲ್ಲ ನಾವು. ಹೀಗಾಗಿ ಹೆಸರುಗಳ ಸಮಸ್ಯೆ ಇದ್ದಾಗಲೂ ಕೂಡ ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆತಂದ್ರೆ ನೋಟಿಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ನಮಗೆ. ಅಂತಾಗಲೂ ಕೂಡ ನಾವು ಭಾಳ ಜಾಗರೂಕತೆಯಿಂದ ಈ ಫಾರ್ಮ್ಗಳನ್ನು ಫಿಲಪ್ ಮಾಡಿಬಿಟ್ಟು BLOಗಳ ಮುಂದೆ ನಾವು ಸ್ವತಃ ಕುಂತು ಇದನ್ನು ನೀಟಾಗಿ ತುಂಬುವಂಥ ಕೆಲಸ ಮಾಡೋದ್ರ ಜೊತೆಗೆ ಇವು ಎಲ್ಲ ದಾಖಲೆಗಳನ್ನು ನಾವು BLOಗಳಿಗೆ ಕೊಡೋದ್ರಿಂದ ನಮ್ಮ ಮತದಾನದ ಹಕ್ಕನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸನ ನಾವು ಮಾಡ್ಕೋಬೇಕು. ಯಾಕೆ ನಾವು ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಹಿಂದೆ ಈ ಕೇಂದ್ರ ಸರ್ಕಾರ ಈ CA ಮತ್ತು ಇದರಿಂದ ಈ ದೇಶದ ನಾಗರಿಕ ಅಲ್ಲ ಅಂತ ಅನ್ನೋ ಒಂದೇನು ವಿವಾದಗಳನ್ನು ಸೃಷ್ಟಿ ಮಾಡಿತ್ತಲ್ಲ ಅದ್ರದ್ದು 2ನೇ ವರ್ಷನೇ ಇದು SIR. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಈ ದೇಶದೊಳಗೆ ಇನ್ನೊಂದು ಬಾರಿ ಕೇಂದ್ರ ಸರ್ಕಾರದೊಳಗೆ BJP ಆಡಳಿತ ಏನಾರ ಮಾಡೇ ಖಂಡಿತ ನಾನು ಇನ್ನೊಂದು ಸಲ ಈ ದೇಶನ ರೂಲ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾವುದಾದರೂ ಒಂದು ಸಂಚು ಹೂಡಿಬಿಟ್ಟು ಈ ದೇಶದ ಮೂಲ ನಿವಾಸಿಗಳ ಮತದಾನದ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡಕತ್ತೈತ್ರಿ. ಇದ್ರ ಉದ್ದೇಶ ಅದೇ ಆಗಿರೋದ್ರಿಂದ ನಾವು ಮುನ್ನೆಚ್ಚರಿಕೆಯಿಂದ ಈ ಎಲ್ಲ ದಾಖಲೆಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ತೆಗೆದಿಟ್ಟುಕೊಳ್ಳೋದ್ರ ಜೊತೆಗೆ BLOಗಳು ನಮ್ಮ ಮನೆಗೆ ಬಂದಾಗ ಅವರು ಸ್ಪಷ್ಟವಾಗಿ ಎಲ್ಲ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಅಥವಾ ನಮ್ಮ ಮತದಾನವನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸನ ನಾವು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇದೇ ಓಟಿನ ಹಕ್ಕು ಕೊಡಿಸ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟು ಅವರು 3 ಮಕ್ಕಳನ್ನು ಕಳ್ಕೊಂಡಾರ. ಅವರು ಈ ಹಕ್ಕನ್ನು ಕೊಡಿಸ್ಬೇಕಂದ್ರೆ ಈ ಮತದಾನದ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಕೇಂದ್ರ ಸರ್ಕಾರ ಮನವಾದಿ ಸರ್ಕಾರ ಮಾಡಕತ್ತೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವು ಎಲ್ಲ ದಾಖಲೆಗಳನ್ನು ಇಡೋದ್ರ ಜೊತೆಗೆ ಅವ್ರಿಗೆ ನಾವು ಸಲ್ಲಿಸೋದ್ರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಪ್ಪ ಅಂತಂದ್ರೆ ನಾ ಈ ಮಾಧ್ಯಮದ ಮುಖಾಂತರ ಕರ್ನಾಟಕದ ಮೂಲ ನಿವಾಸಿ ಜನತೆಗಳಾದಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾನು ಮಾಧ್ಯಮದ ಮುಖಾಂತರ ಕರೆ ಕೊಡಕತ್ತೀನಿ. ಅರುಣ್ ಗರ್ಸಂಗಿ, ನ್ಯಾಯವಾದಿಗಳು, ಸತ್ಯಶೋಧಕ ಸಂಘಟನೆ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು, ಬಾಗಲಕೋಟೆ.